ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ದುರ್ಗಾ ಸುಳಾದಿಯ ಮುಂದಿನ ಭಾಗವನ್ನು ಇವತ್ತು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾತ್ಮತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವಿಜಯದಾಸರು ರಚಿಸಿದಂತಹ ದುರ್ಗಾ ಸುಳಾದಿಯನ್ನು ನವರಾತ್ರಿಯ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನ 4ನೇ ದಿನದಂದು ನಾವು ಚಿಂತನೆ ಮಾಡುವ ಭಗವದ್ ರೂಪ ದೇವಿ ಇದು ಯಾವುದು ಅಂತಂದರೆ ಕೂಷ್ಮಾಂಡ ಅಂತ ಕರೀತಾರೆ. ಕೂಷ್ಮಾಂಡ ಅಂತಂದು ಇದನ್ನು ಪದಚ್ಛೇದ ಮಾಡಿದರೆ ಕುತ್ಸಿತಃ ಊಷ್ಮಃ ಕೂಷ್ಮಃ. ಕುತ್ಸಿತ ಅಂದರೆ ಸಹಿಸಲಿಗೆ ಅತ್ಯಂತ ಕಠಿಣವಾಗಿದ್ದು ಅಂತ ಅರ್ಥ ಅಂತೆ. ಊಷ್ಮ ಅಂದರೆ ಸೂಕ್ಷ್ಮ ಲಹರಿಗಳ ಧ್ವನಿ. ತ್ರಿವಿಧ ತಾಪಯುಕ್ತ ಸಂಸಾರ ಸ ಅಂಡೇ ಮಾಂಸಪೇಶ್ಯಾಂ ಉದರರೂಪಾಯಾಂ ಯಸಃ ಸ ಕೂಷ್ಮಾಂಡ. ಇದರ ಅರ್ಥ ಏನು ಅಂತಂದರೆ, ತ್ರಿವಿಧ ತಾಪಗಳೆಂದರೆ ಉತ್ಪತ್ತಿ, ಸ್ಥಿತಿ, ಲಯ. ಈ ಮೂರು ಅಂದರೆ ಇವು ಎಲ್ಲ ಅನಿಶ್ಚಿತ ಕಾಲಾದಿವರೆಗೆ ವಿಶಿಷ್ಟ ಪದ್ಧತಿಯಿಂದ ಇದನ್ನು ರಕ್ಷಣೆ ಮಾಡುವಂತಹ, ಇದನ್ನೆಲ್ಲ ಈ ಕಾರ್ಯಗಳನ್ನು ಮಾಡುವಂತಹ ದೇವಿಯ ರೂಪ ಕೂಷ್ಮಾಂಡ ಅಂತ ಹೇಳ್ತಾರೆ. ಕೂಷ್ಮಾಂಡ ಅಂತಂದರೆ ಸಂಸ್ಕೃತದಲ್ಲಿ ಕುಂಬಳಕಾಯಿ ಅಂತ ಕೂಡ ಅರ್ಥ ಆಗ್ತದೆ. ಅಂದರೆ ಸ್ಥಿತಿ ಲಯಗಳನ್ನು ಮಾಡುವಂತಹ ಒಂದು ಏನು ನಾವು ಇಲ್ಲಿ ದಸರಾ ವಿಶೇಷವಾಗಿ ನಾವು ಚಿಂತನೆ ಮಾಡೋದಾದರೆ ದೇವಿಯ ಭಗವದ್ ರೂಪಗಳಲ್ಲೇನಂತಂದರೆ ನಮಗೆ ಸಕಾರಾತ್ಮಕ ಶಕ್ತಿ ಪ್ರದಾತಳಾದ ಇವುಗಳನ್ನು ನಾವು ಚಿಂತನೆ ಮಾಡಬೇಕು. ಈ ಸಮಯದಲ್ಲಿ ಏನಂತಂದರೆ ಹೆಚ್ಚು ಸಕಾರಾತ್ಮಕ ವಿಷಯಗಳು ನಮಗೆ ಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಚಿಂತನೆ ಮಾಡ್ತಾ ಇರ್ತೀವಿ. ಆ ದೃಷ್ಟಿಯಿಂದ ದೇವಿಯನ್ನು ಉಪಾಸನೆ ಮಾಡುವ ಪದ್ಧತಿ ಉಂಟು. ಈಗ ವಿಜಯದಾಸರು ರಚಿಸಿದ ಸುಳಾದಿಯಲ್ಲಿ ನಾವು ನೋಡ್ತಾ ಇದ್ದೇವೆ ತ್ರಿವಿಡಿ ತಾಳವನ್ನು. ಸ್ತುತಿ ಮಾಡುವೆ ನಿನ್ನ ಕಾಳಿ ಮಹಾಕಾಳಿ, ಉನ್ನತ ಬಾಹುಕರಾಳ ವದನೆ ಚಂದಿರೆ ಮುಖಿ, ಧೃತಿಶಾಂತಿ ಬಹುರೂಪೆ ರಾತ್ರಿ ರಾತ್ರಿ ಚರಣೆ, ಸ್ಥಿತಿಯೇ ನಿದ್ರಾ ಭದ್ರೇ ಭಕ್ತವತ್ಸಲೆ ಭವ್ಯೆ, ಚತುರಷ್ಟ ದ್ವಿಹಸ್ತೆ ಹಸ್ತಿ ಹಸ್ತಿ ಗಮನೆ, ಅದ್ಭುತ ಪ್ರಬಲೆ ಪ್ರವಾಸೆ ದುರ್ಗಾರಣ್ಯವಾಸೆ, ಕ್ಷಿತಿಭಾರ ಹರಣೆ ಕ್ಷೀರಾಬ್ಧಿತನಯೇ, ಸದ್ಗತಿ ಪ್ರದಾತೆ ಮಾಯೆ ಶ್ರೀಯೇ ಇಂದಿರೆ ರಮೆ, ದಿತಿಜಾತ ನಿಗ್ರಹೆ ನಿರ್ಧೂತ ಕಲ್ಮಷೆ, ಪ್ರತಿಕೂಲ ಭೇದೆ ಪೂರ್ಣ ಬೋಧೆ ರೌದ್ರೇ, ಅತಿಶಯ ರಕ್ತ ಜಿಹ್ವಾಲೋಲೆ ಮಾಣಿಕ್ಯ ಮಾಲೆ, ಜಿತ ಕಾಮೆ ಜನನ ಮರಣ ರಹಿತೆ ಖ್ಯಾತೆ, ಘೃತಪಾತ್ರ ಪರಮಾನ ತಾಂಬೂಲ ಹಸ್ತೇಸು, ವ್ರತಿಪತಿ ವ್ರತೆ ತ್ರಿನೇತ್ರೇ ರಕ್ತಾಂಬರೆ, ಶತಪತ್ರ ನಯನೆ ನಿರುತ ಕನ್ಯೆ ಉದಯಾರ್ಕ, ಶತಕೋಟಿ ಸನ್ನಿಭೆ ಹರಿಯಾಂಕ ಸಂಸ್ಥೆ, ಶ್ರುತಿತತಿ ನುತೆ ಶುಕ್ಲ ಶೋಣಿತರಹಿತೆ, ಅಪ್ರತಿಹತೆ ಸರ್ವದಾ ಸಂಚಾರಿಣಿ ಚತುರೆ, ಚತುರಕಪರ್ದಿಯೇ ಅಮ್ರೇಣಿ ಭ್ರೀಂ, ಉತ್ಪತ್ತಿ ಸ್ಥಿತಿ ಲಯ ಕರ್ತೆ ಶುಭ್ರೆ ಶೋಭನ ಗಾತ್ರೆ, ಪತಿತ ಪಾವನೆ ಧನ್ಯೆ ಸರ್ವೌಷಧಿಯಲಿದ್ದು, ಹತ ಮಾಡು ಕಾಡುವ ರೋಗಗಳಿಂದ, ಕ್ಷಿತಿಯೋಳು ಸುಖದಲ್ಲಿ ಬಾಳುವ ಮತಿಯಿತ್ತು, ಸತತ ಕಾಯಲಿಬೇಕು ದುರ್ಗೆ ದುರ್ಗೆ, ಚ್ಯುತದೂರ ವಿಜಯ ವಿಠ್ಠಲರೇಯನ ಪ್ರಿಯೆ, ಕೃತಾಂಜಲಿಯಿಂದಲೀ ತಲೆಬಾಗಿ ನಮಿಸುವೆ. ನೋಡ್ರಿ, ಇದರಲ್ಲಿ ತ್ರಿವಿಡಿ ತಾಳದಲ್ಲಿ ದುರ್ಗಾದೇವಿ ನಾನಾ ರೂಪ ಗುಣ ಕ್ರಿಯೆಗಳ ಸಂಸ್ಕೃತಿ ಇಲ್ಲಿ ನಮಗೆ ದಾಸರಾಯರು ತಿಳಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ದೇವಿಯ ನಾಮಗಳು, ಒಂದೊಂದು ನಾಮಗಳಲ್ಲಿ ನಾವು ಯಾವ ರೀತಿ ಭಗವಂತನ ನಾಮಗಳನ್ನು ನೋಡ್ತೀವಿ ಆ ರೀತಿ ಇವಳದು ಸಹಿತ ನಾಮ ರೂಪ ಗುಣ ಕ್ರಿಯೆಗಳು ಒಂದು ನಾಮದಲ್ಲಿ ಇಷ್ಟೆಲ್ಲ
ಅಡಗಿರ್ತದೆ. ಅದನ್ನು ಚಿಂತನೆ ಮಾಡಿದರೆ ಸ್ತುತಿ ಮಾಡುವೆ ನಿನ್ನ ಕಾಳಿ ಅಂತ ಅಂತಾರೆ. ಕಾಳಿ ಅಂತಂದರೆ ಅವಳನ್ನು ಕಾಳಿ ಅಂತ ಕೂಡ ಸಂಬೋಧನೆ ಮಾಡ್ತಾರೆ. ಇನ್ನು ಮಹಾಕಾಳಿ ಅಂತಂದರೆ ಯಾರು? ಇನ್ನು ಕಾಳಿ ಅಂದರೆ ಯಾರು? ಮಹಾಕಾಳಿ ಅಂತಂದರೆ ವಾಯುಪತ್ನಿಯಾದ ಭಾರತೀ ದೇವಿ ಕಾಳಿ ಅಂತ ಕರೀತಾರೆ. ಕಾಳಿ ಅಂತ ಅವಳು ಕೂಡ ಒಂದು ಅವತಾರ ತಾಳಿ ಭೂಮಿಯ ಮೇಲೆ ಕಾಳಿ, ಇಂದ್ರಸೇನ ಈ ರೀತಿ ಅವಳ ಅವತಾರಗಳನ್ನು ಕೂಡ ನಮಗೆ ಹೇಳ್ತಾರೆ. ಮತ್ತು ಶಿವಪತ್ನಿಯಾದ ಪಾರ್ವತಿಯು ಕೂಡ ಕಾಳಿ ನಾಮಕಳೆ. ಅವಳು ಕೂಡ ಕಾಳಿ ಅಂತ ಕರೆಸ್ಕೊಂಡಿದ್ದಾಳೆ. ಅವಳು ಕಾಳಿ ಅಂತ ಕರೆಸ್ಕೊಂಡದಕ್ಕನೇ ಏನಂತಂದರೆ ಇದು ಉಗ್ರವಾದ ತಪಸ್ಸು ಮಾಡಲಂತೆ. ತಮಾಷೆಗಾಗಿ ಶಿವ ಏನಂದರೆ ಒಂದೊಂದು ಸಾರಿ ಕಾಳಿ ಕಾಳಿ ಅಂದರೆ ಕಪ್ಪು ವರ್ಣ. ಅವಳು ಹುಟ್ಟಿದ್ದು ಪರ್ವತರಾಜನ ಮಗಳು ಪಾರ್ವತಿ ಕಪ್ಪು ಇರ್ತಾಳೆ. ಅದಕ್ಕೆ ಅವಳನ್ನು ಕಪ್ಪು ಅಂತ ತಮಾಷೆ ಮಾಡೋದಕ್ಕಾಗಿ ಘೋರ ತಪಸ್ಸು ಮಾಡಿ ಅವಳೇನಂತಂದರೆ ಗೌರಾಂಗ, ಮುಂದೆ ಗೌರಿ ಅಂದರೆ ಶುಭ್ರವರ್ಣವನ್ನು ಪಡೆದು ಗೌರಿ ಅಂತ ಕರೆಸ್ಕೊಂಡ್ಲಂತೆ. ಆ ರೀತಿ ಅಂದರೆ ಕಪ್ಪು ಅನ್ನೋ ಅರ್ಥ ತಮಸ್ಸು ಅಂತ ಅರ್ಥ ಅಲ್ಲ. ಕಪ್ಪು ಅನ್ನೋ ಅರ್ಥ ಏನಂತಂದರೆ ಇಲ್ಲಿ ಇದು ಚಿಂತನೆ ಮಾಡೋದೇನೆಂದರೆ ಕಾಳಿ ಅನ್ನೋ ಅರ್ಥ ಏನಂದರೆ. ಇನ್ನು ಮಹಾಕಾಳಿ ಯಾರು? ಮಹಾಕಾಳಿ ಅಂತಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ. ನೋಡಿ, ಎಲ್ಲರಲ್ಲಿ ಲಕ್ಷ್ಮೀದೇವಿ ತೃಣದಿಂದ ಹಿಡಿದು ಬ್ರಹ್ಮದೇವರವರೆಗೂ ಒಂದೊಂದು ರೂಪದಿಂದ ಎಲ್ಲ ಜೀವಿಗಳಲ್ಲಿ ಯಾವ ರೀತಿ ಭಗವಂತ ಇದ್ದಾನೋ ಆ ರೀತಿ ಲಕ್ಷ್ಮೀದೇವಿ ಇದ್ದಲ್ಲಿ ಏನಂತಂದರೆ ಸ್ತ್ರೀ ರೂಪದಲ್ಲಿ ಹೆಚ್ಚಾಗಿ ಕಾಳಿ ಅನ್ನೋದೇನಂದ್ರೆ ಪಾರ್ವತಿ ಹಾಗೂ ಭಾರತೀಯರನ್ನು ಸಂಬೋಧನೆ ಮಾಡಿದಂಗೆ ಮಹಾಕಾಳಿ ಅನ್ನೋದೇನಂತಂದ್ರೆ ಇಲ್ಲಿ ಲಕ್ಷ್ಮೀದೇವಿಯನ್ನು ಹೇಳ್ತಾ ಇದ್ದಾರೆ. ಇದೇನೇನಂತಂದರೆ ಕುಮಾರಿ, ಕಾಲಿ, ಕಾಪಾಲಿ, ಕಪಿಲೆ, ಕೃಷ್ಣ ಪಿಂಗಳೆ, ಭದ್ರಕಾಳಿ ನಮಸ್ತುಭ್ಯಂ, ಮಹಾಕಾಳಿ ನಮೋಸ್ತುತೆ ಅಂತ ಕೂಡ ಅವಳನ್ನು ಕುರಿತಾಗಿ ಶ್ಲೋಕ ಇದೆ. ವಿಂಧ್ಯ ಚೈವ ನಗಶ್ರೇಷ್ಠೆ ತವ ಸ್ಥಾನಂ ಹಿ ಶಾಶ್ವತಂ, ಕಾಲಿ ಕಾಲಿ ಮಹಾಕಾಲಿ ಶ್ರೀಧು ಮಾಂಸ ಪಶುಪ್ರಿಯೆ. ನೋಡಿ, ಶ್ರೀಧು ಮಾಂಸ ಪಶುಪ್ರಿಯೆ ಅಂತಂದರೆ ಮಾಂಸ ತಿನ್ನುವಂತಹ ಪಶುಗಳಿಗೆ ಕೂಡ ಇವಳು ಪ್ರಿಯಳು. ಅಂದರೆ ದುರ್ಗಮವಾದ ಒಂದು ಸ್ಥಳದಲ್ಲಿದ್ದದಕ್ಕೆ ಹೇಳ್ತಾರೆ. ಮಹಾಭಯಂಕರವಾದ ರೂಪವನ್ನು ನಾವು ಕಾಳಿದನ್ನು ಚಿಂತನೆ ಮಾಡ್ತೀವಿ. ಕೆಲವು ಕಡೆ ನಾವು ನೋಡ್ತೀವಿ ಕಾಳಿಕಾ ಭಗವದ್ ರೂಪ ನೋಡಿದಾಗ ನಾಲಿಗೆ ತೆಗೆದು ಚಾಚಿ ನಿಂತು ಬಿಟ್ಟಿರ್ತಾಳೆ. ಘೋರವಾದ ಕೊರಳಲ್ಲಿ ಏನಂತಂದರೆ ಇದ್ರದ್ದು ರುಂಡಮಾಲೆಗಳನ್ನು ಯಾವ ರೀತಿ ಶಿವ ಧಾರಣೆ ಮಾಡಿರ್ತಾನೆ ಆ ರೀತಿ ಧಾರಣೆ ಮಾಡಿದ್ದು ನೋಡ್ತೀವಿ. ಅಷ್ಟು ಕೂದಲುಗಳನ್ನೆಲ್ಲ ಬೀಚಿಕೊಂಡು ಭಯಂಕರವಾದ ಒಂದು ರೂಪವನ್ನು ನಾವು ಕಾಳಿಯದ ರೂಪಗಳನ್ನು ನಾವು ಚಿಂತನೆ ಮಾಡ್ತೀವಿ. ಕಪ್ಪಾದ ದೇಹಕಾಂತಿ ಉಳ್ಳವಳಾದ್ದರಿಂದ ಕಾಳಿ ಅಂತ ಕರೆದರು. ಉನ್ನತ ಬಾಹು. ಉನ್ನತ ಬಾಹು ಅಂದರೆ ಶ್ರೇಷ್ಠ ಬಾಹು. ವಿಷ್ಣುವೇ ಬಾಹುವಿನ ಭಗವಂತನ ವಿಷ್ಣುವಿನ ಬಾಹುಬಲದಿಂದ ಬಂದಂತಹ ತೇಜಸ್ಸು ಇವಳಿಗೆ ಬಾಹುಬಲ ಆಗಿತ್ತು. ಅದರಿಂದ ಅವಳಿಗೇನಂತಂದ್ರೆ ಉನ್ನತ ಬಾಹು ಅಂತ ಹೇಳ್ತಾರೆ. ಅದನ್ನ ಕೆಡ ಶತ್ರುಗಳ ಸಂಹಾರ ಮಾಡಲಿಗೋಸ್ಕರವಾಗಿಯೇ ಬಾಹುಗಳನ್ನು ಹೊಂದಿದವಳು, ಉನ್ನತವಾದ ಬಾಹುಗಳು. ಕರಾಳವದನೆ. ನೋಡಿ, ಪ್ರತಿಯೊಂದು ನಾಮಕ್ಕೂ ಅರ್ಥಗಳುಂಟು. ಕರಾಳವದನೆ ಅಂತಂದರೆ ಶತ್ರು ಸಂಹಾರಕ್ಕಾಗಿ ದುಷ್ಟರಿಗೆ ಹುಟ್ಟಿಸುವಂಥ ರೂಪವನ್ನು ಕರಾಳವದನೆ ಅಂತ ಕರೀತಾರೆ. ಕರಾಳ ಅಂದರೆ ಕಾತ್ಯಾಯಿನಿ ಮಹಾಭಾಗೆ ಕರಾಳಿ ವಿಜಯ ಜಯೆ. ಅವಳೇನಂತಂದರೆ ವಿಜಯವನ್ನು ಪಡೆಯೋಗೋಸ್ಕರ ಈ ರೀತಿ ಉಗ್ರವಾದ ರೂಪವನ್ನು ಧರಿಸಿದಳು. ಮತ್ತು ಚಂದಿರೆ ಮುಖಿ. ನೋಡಿ, ಇದು ಎಂತಹ ಅಪೋಸಿಟ್ ಕ್ಯಾರೆಕ್ಟರ್. ಇಲ್ಲಿ ಏನಂತಂದರೆ ಚಂದಿರೆ ಮುಖಿ ಅಂದರೆ ಭಕ್ತ ಜನರಿಗೆ ಮಾತ್ರ ದರ್ಶನವನ್ನು ಆಹ್ಲಾದಕರವಾಗಿ ಚಂದ್ರನಂತೆ, ಪೂರ್ಣಚಂದ್ರನಂತೆ ಪ್ರಭೆ ಉಳ್ಳವಳು. ಅವಳೇನಂತಂದರೆ ಬಾಲಾರ್ಕ ಸದೃಶಾಕಾರೆ ಪೂರ್ಣಚಂದ್ರ ನಿಭಾನನೆ, ಕುಂಡಲಾಭ್ಯಾಂ ಸುಪರ್ಣಾಭ್ಯಾಂ ಕರ್ಣಾಭ್ಯಾಂ ಚ ವಿಭೂಷತ, ಚಂದ್ರವಿಸ್ಪರ್ಧಿನಾ ದೇವಿ ಮುಖೇನ ತ್ವಂ ವಿರಾಜಸೆ. ಈ ರೀತಿ ಅವಳನ್ನು ಬಾಲಾರ್ಕ ಚಂದ್ರನಂತೆ ಶೋಭಿಸುವವಳು ಅಂತ ಹೇಳ್ತಾ ಇದ್ದಾರೆ. ಮತ್ತು ಧೃತಿ ಅಂತಂದರೆ ಧೈರ್ಯ ಹಾಗೂ ಉತ್ಸಾಹ ಸ್ವರೂಪಳು. ಯಾವತ್ತೂ ಕೂಡ ಅವಳ ಧೈರ್ಯ, ಬಹಳ ಧೈರ್ಯ ಸ್ಥೈರ್ಯಗಳು. ಇದರಲ್ಲಿ ಶಕ್ತಿ ಸ್ವರೂಪಿಣಿಯಾದ ದೇವಿ ಸ್ತ್ರೀ ರೂಪದ ಎಲ್ಲ ಸ್ತ್ರೀ ವರ್ಗಕ್ಕೂ ಕೂಡ ಅವಳು ಧೃತಿಯನ್ನು ಕೊಡ್ತಾಳೆ. ಮತ್ತು ಶಾಂತಿ. ಇಲ್ಲಿ ಶಾಂತಿ ಹೇಳ್ತಾರೆ ಶುಭ ಹಾಗೂ ಮಂಗಳ ಸ್ವರೂಪಳಾಗಿ ಅನಿರುದ್ಧ ನಾಮಕ ಭಗವಂತನ ಪತ್ನಿಯಾಗಿರೋಳು ನಾವು ನೋಡ್ತೀವಿ. ಜಯಮಾಯ ಕೃತಿ ಶಾಂತಿ ಮಹಾಲಕ್ಷ್ಮಿ ಅಂತ ಮೊಟ್ಟ ಮೊದಲಿಗೆ ಮಹಾಲಕ್ಷ್ಮಿ 5 ರೂಪದಲ್ಲಿ ಶಾಂತಿ ಕೂಡ ಉಂಟು. ಬಹುರೂಪೆ ಅಂದರೆ ಹರಿಯಂತೆ ಅನೇಕ ರೂಪಗಳನ್ನು ಧರಿಸಿದವಳು, ಅನುಗುಣವಾದ ರೂಪಗಳು ಅಂತಂದರೆ ನಾವು ನೋಡ್ತೀವಿ. ಅವನ ವರಹ ರೂಪ ತಾಳಿದ್ರೆ ತಾನು ವಾರಾಹಿ ಅಂತ ರೂಪ ತಾಳಿದ್ಲು. ಅವ ಸಿಂಹ ರೂಪನಾದರೆ ನರಸಿಂಹನಾದರೆ ತಾನು ಸಿಂಹಿಣಿ ಅಂತ ಆದರು. ಈ ರೀತಿ ಪ್ರತಿಯೊಂದು ಭಗವಂತ ತಾನು ಯಾವ್ಯಾವ ರೂಪ ತಾಳಿದ್ನೋ ಅವಳ ಜೊತೆಗೆ ತಾನು ಒಂದು ಸ್ತ್ರೀ ರೂಪವನ್ನು ಧಾರಣೆ ಮಾಡಿದವಳು. ರಾತ್ರಿ ಅರ್ಥ ಇಲ್ಲಿ ಏನಂತಂದರೆ ಶ್ರೀಹರಿ ತಾನು
ರತಿಸುಖ ಪ್ರದಾತನಾಗಿ ಮುಖ್ಯವಾಗಿ ರಾತ್ರಿ ಶಬ್ದವಾಚ್ಯನು ಅವನನ್ನೇ ಆಶ್ರಯಿಸಿರುವುದರಿಂದ ರಾತ್ರಿ ಅಂತ ಕರೀತಾ ಇದ್ದಾರೆ. ಐತರೇಯ ಉಪನಿಷತ್ತಿನಲ್ಲಿ ಹೇಳ್ತಾರೆ ಈ ವಿಷಯಗಳನ್ನು. ಈ ರೀತಿ ರಾತ್ರಿ, ಇನ್ನೊಂದು ರಾತ್ರಿ ಅಂದರೆ ಅರ್ಥ ಏನಂತಂದರೆ ಅಜ್ಞಾನ ಕೂಡ ರಾತ್ರಿ ಅಂದರೆ ಕತ್ತಲು ಅಂತ ಅರ್ಥ. ಕತ್ತಲೆ, ಅದಕ್ಕೆ ಅಜ್ಞಾನ, ಅದಕ್ಕೆ ಅಭಿಮಾನಿನೇ ಆದವಳು ನೀನು ಅಂತ ರಾತ್ರಿ. ಮತ್ತು ರಾತ್ರಿ ಚರಣೆ ಅಂತ ಹೇಳ್ತಾರೆ. ರಾತ್ರಿ ಚರಣೆ ಅಂತಂದರೆ ಸದಾ ರಾತ್ರಿಯಲ್ಲಿ ಕೂಡ ಅವಳು ಸಂಚಾರ ಮಾಡ್ತಾ ಇರ್ತಾಳೆ. ನಾವು ನೋಡ್ತೀವಿ, ನಿಶಾಚರರಾದ ದುಷ್ಟ ದೈತ್ಯರನ್ನು ಸಂಹಾರ ಮಾಡಲಿಕ್ಕಾಗಿ ರಾತ್ರಿ ಕಾಲದಲ್ಲಿ ತನ್ನ ಪರಿವಾರ ಸಮೇತವಾಗಿ ಸಂಚಾರ ಮಾಡ್ತಾ ಇರ್ತಾಳೆ. ವಿಷ್ಣು ಮತ್ತು ದುರ್ಗೆಯರು ಯಾರಾದರೂ ರಾತ್ರಿಗೆ ನಿಯಾಮಕರಾದ ಇವರೇನೆಂದರೆ ಅವರನ್ನು ಪಾಯಸದಿಂದ, ರಾತ್ರಿ ಸೂಕ್ತದಿಂದ ಪೂಜೆ ಮಾಡಬೇಕಂತೆ. ಪೂಜಿಸಿದರೆ ಅಕಾಲ ಮೃತ್ಯುವನ್ನು ಕೂಡ ಪರಿಹಾರ ಮಾಡ್ತಾಳೆ ದುರ್ಗೆ ಅಂತ ಹೇಳ್ತಾರೆ. ರಾತ್ರಿ ಚರಣೆ ಸ್ಥಿತಿಯೇ ನಿದ್ರಾ ಭದ್ರೆ ಅಂತ ಹೇಳಿದ್ರೆ, ಸ್ಥಿತಿ ಅಂದರೆ ಸದಾಕಾಲ ಇರುವವಳಾಗಿ, ಸ್ಥಿತಿ ಅಂದರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡುವವಳು, ನಮ್ಮನ್ನು ಪೋಷಿಸುವವಳು ಅಂತ ಅರ್ಥ. ಇಲ್ಲಿ ನಿದ್ರಾ ಅಂದರೆ ಎಲ್ಲರ ನಿದ್ರೆಗೂ ಕಾರಣಳಾದವಳು. ನೋಡಿ, ಯೋಗ ನಿದ್ರೆಯಲ್ಲಿ ಭಗವಂತನ ಕಣ್ಣಿನಲ್ಲಿ ಸ್ಥಿತಳಾಗಿದ್ದಳು ಅಂತ ನಾವು ಚಿಂತನೆ ಮಾಡಿದ್ವಲ್ಲ, ಅದೇ ರೀತಿ ನಮಗೆ ನಿದ್ರೆ ಬರಬೇಕಾದ್ರೂ ಕೂಡ ಇವಳೇ ಕಾರಣಳಾಗ್ತಾಳೆ, ನಿದ್ರಾ ನಾಮಕಳಾಗಿದ್ದಾಳೆ ಅಂತ ಹೇಳ್ತಾರೆ. ನಿದ್ರಾಪಿ ಸರ್ವಭೂತಾನಾಂ ಮೋಹಿನಿ ಕ್ಷತ್ರಿಯ ಪ್ರಭಾ ಅಂತ ಹೇಳ್ತಾರೆ ಇವಳನ್ನ. ಭದ್ರೆ ಅಂತಂದರೆ ಭದ್ರಂ ಕಲ್ಯಾಣಂ ಸೌಖ್ಯ, ಎಲ್ಲರಿಗೂ ಸೌಖ್ಯವನ್ನು, ಭದ್ರವಾದ ಕಲ್ಯಾಣವನ್ನು ಅಂದರೆ ಎಂದೆಂದೂ ಕುಂದದಂತಹ ಈ ಸೌಭಾಗ್ಯವನ್ನು ಕರುಣಿಸುವಳಂತ ಭದ್ರೆ. ಭಕ್ತವತ್ಸಲೆ, ಭಕ್ತರ ಮೇಲೆ ಅತ್ಯಂತ ಪ್ರೀತಿ ಉಳ್ಳವಳೆ. ಭವ್ಯ ಅಂತ ಅರ್ಥ ಏನಂತಂದ್ರೆ ಎಲ್ಲರಿಗೂ ಶುಭವನ್ನು, ಭವ್ಯ ಸ್ವರೂಪವನ್ನು ತಾಳಿದವಳು ಅಂತ. ಚತುರಾಷ್ಟಾದ್ವಿಹಸ್ತೆ ಅಂತಂದರೆ ಚತುರ ಅಂದರೆ 4 ಮತ್ತು 8 ಅಂದರೆ ಒಟ್ಟು 16 ಸಂಖ್ಯೆಯಲ್ಲಿ ಬಾಹುಗಳುಳ್ಳವಳು ಅಂತ ಹೇಳ್ತಾರೆ. ಇದೇನಂತಂದರೆ ಚತುರ್ಭುಜೆ, ಚತುರ್ವಕ್ತ್ರೆ, ಪೀನಶ್ರೋಣಿ ಪಯೋಧರೆ, ಮಯೂರ ಪಿಚ್ಛ ವಲಯೆ, ಕೇಯುರಾಂಗಾದ ಧಾರಿಣೆ, ಪಾಶು ಧನ ಮಹಾಚಕ್ರಂ ವಿವಿಧಾಧ್ಯಾಯಿನಿ ಚ. ನಾವು ನಿನ್ನೆ ನೋಡಿದ ಅವಳ 16 ಕೈಗಳಲ್ಲಿ ಏನೇನು ಆಯುಧಗಳು ಹಿಡಿದಿದ್ಲು, ಹರಿಧರಾಂಕುಶ ಶಕ್ತಿ, ಪರಶು ನೇಗಿಲೆ ಖಡ್ಗ ಅಂತ ನಿನ್ನೆ ನಾವು ಅವಳ ಕೈಯಲ್ಲಿದ್ದವನ್ನು ಚಿಂತನೆ ಮಾಡಿದ್ದೀವಿ. ಹಸ್ತಿ ಗಮನೆ ಅಂತ 2 ಬಾರಿ ಹಸ್ತಿ ಗಮನೆ ಅಂತ ಹೇಳ್ತಾರೆ. ಹಸ್ತಿ ಅಂತಂದರೆ ಸದಾ ಅಪ್ರಾಕೃತ ದೇಹವುಳ್ಳವಳು ಅಂತ ಹಸ್ತಿ ಅಂತ ಕರೆದರು. ಇನ್ನು ಹಸ್ತಿ ಗಮನೆ ಅಂತಂದರೆ, ಹಸ್ತಿ ಅಂದರೆ ಆನೆಗಳು ಅಂತ, ಆನೆಗಳ ಸಮೂಹ, ಗೀಳಿಡುವ ಆನೆಗಳ ಸಮೂಹದಲ್ಲಿ ತಾನು ಗರ್ಜನೆ ಮಾಡ್ತಾ ಭಕ್ತರ ಬಳಿಗೆ ತಾನು ಬರುವಾಗ ಯಾವ ರೀತಿ ಬರ್ತಾಳೆ ನೋಡಿ. ನಾವು ಗಜಲಕ್ಷ್ಮಿಯನ್ನು ಕೂಡ ಚಿಂತನೆ ಮಾಡ್ತೀವಲ್ಲ, ಎಡಬಲ ಪಕ್ಕದಲ್ಲಿ ಲಕ್ಷ್ಮೀ ದೇವಿಯ ಪಕ್ಕದಲ್ಲಿ ಗಜಗಳು ಇದ್ದದ್ದು ಕೂಡ ಪೂಜೆ ಮಾಡ್ತೀವಿ, ಗಜಲಕ್ಷ್ಮಿ ಅಂತ. ಅವಳೇನಂದ್ರೆ ಗಜಗಳ ಸಮೂಹ ಗೀಳಿಡ್ತಾ ಇರ್ತದಂತೆ. ಭಕ್ತರ ಬಳಿಗೆ ಆ ಗಜ ಸಮೂಹಗಳನ್ನು ತಗೊಂಡು ತಾನು ಬರುವುದನ್ನು ಸೂಚನೆ ಕೊಡ್ತಾ ಇರ್ತಾಳಂತೆ. ಆಗಮನವನ್ನು ಸೂಚಿಸಿ ಗೀಳಿಡುವ ಆನೆಗಳ ಜೊತೆಗೆ ಬರೋದಕ್ಕೆ ಹಸ್ತಿ ಗಮನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದ್ಭುತ ಪ್ರಬಲೆ ಅಂದರೆ ವಾಯುಬ್ರಹ್ಮಾದಿಗಳು ಕೂಡ ಇವಳ ಬಲವನ್ನು ನೋಡಿ ಅವರು ಕೂಡ ಒಂಥರ ಏನಂತಾರೆ, ಆಶ್ಚರ್ಯಪಡ್ತಾರಂತೆ, ಎಂತಹ ಶಕ್ತಿ ನಮ್ಮ ತಾಯಿದು ಅಂತ. ಆ ರೀತಿ ಪ್ರವಾಸೆ, ಸದಾ ಲೋಕದಲ್ಲಿ ಪ್ರಯಾಣ ಮಾಡುವವಳು, ಎಲ್ಲೂ ನಿಲ್ಲಲಾರದೆ. ದುರ್ಗಾರಣ್ಯ ವಾಸೆ, ದುರ್ಗಮವಾದ ಅರಣ್ಯಗಳಲ್ಲಿ ಎಲ್ಲ ಕಡೆ ಏನಂತಂದರೆ ನಾವು ಹೇಳ್ತೀವಿ, ಪರ್ವತಾಗ್ರೇಶು ಘೋರೇಶು ನದೀಶು ಚ ಗುಹಾಸು ಚ ವಾಸಸ್ಥವ ಮಹಾದೇವಿ ವನೇಶು ಪವನೇಶು ಚ. ಎಲ್ಲ ಕಡೆ ಸಮಸ್ತ ಬ್ರಹ್ಮಾಂಡದಲ್ಲಿ ಏನೇನು ದುರ್ಗಮವಾದ ಸ್ಥಾನಗಳಿದೆಯೋ ಅಲ್ಲೆಲ್ಲ ಅವಳಿದ್ದಾಳೆ ಅಂತ ಹರಿವಂಶ ನಮಗೆ ತಿಳಿಸಿಕೊಡ್ತದೆ. ಮತ್ತು ಕ್ಷಿತಿಭಾರ ಹರಣೆ, ಕ್ಷಿತಿಭಾರ ಅಂತಂದರೆ ಭೂಭಾರ ಹರಣಕ್ಕಾಗಿ ಸ್ವಾಮಿ ಯಾವ ರೀತಿ ಅವತಾರ ತಾಳ್ತಾನೋ ಆ ರೀತಿ ತಾನು ಕೂಡ ಅವನೊಂದಿಗೆ ಅವತಾರಗಳನ್ನು ತಾಳಿದ್ದದಕ್ಕೆ. ಆಮೇಲೆ ಮುಂದೆ ಹೇಳ್ತಾರೆ, ಕಲಿಯುಗದಲ್ಲಿ ಅಸುರರ ಸಮೂಹಗಳನ್ನು ಸಂಹಾರ ಮಾಡಲಿಕ್ಕಾಗಿ ಪಯಸ್ವಿನಿ ನದಿ ತೀರದಲ್ಲಿ ಇವಳು ಕೂಡ ಬ್ರಾಹ್ಮಣ ಕುಲದಲ್ಲಿ ಜನಿಸ್ತಾಳೆ ಅಂತ, ಅದಕ್ಕೆ ಕ್ಷಿತಿಭಾರ ಹರಣೆ ಅಂತ ಕರೀತಾರೆ. ಇದು ಭಾಗವತ ಕೂಡ ಹೇಳ್ತದೆ. ಯೋಗಮಾಯ ಭಗವತೀಯ ಸಮ್ಮೋಹಿತಂ ಜಗತ್ ಆದಿಷ್ಟಾ ಪ್ರಭುಣಾಂಶೇನ ಕಾರ್ಯಾರ್ಥೆ ಸಂಭವಿಷ್ಯತಿ. ಯಾವ್ಯಾವ ಕಾರ್ಯಗಳ ಸಂಭವಾಮಿ ಯುಗ ಯುಗ ಅಂತ ಭಗವಂತನಂತೆ ತಾನು ಕೂಡ ಅವತಾರಗಳನ್ನು ತಾಳಲಿಕ್ಕೆ ಕ್ಷಿತಿಭಾರಕ್ಕೆ ಇದಕ್ಕೆ ಹರಣಕ್ಕಾಗಿ ತಾಳ್ತಾಳೆ. ಕ್ಷೀರಾಬ್ಧಿ ತನಯೆ ಅಂದರೆ ಸಮುದ್ರ ಮಥನ ಕಾಲದಲ್ಲಿ ಪ್ರಾದುರ್ಭವಿಸಿದಳು, ಅದಕ್ಕಾಗಿ ಕ್ಷೀರಾಬ್ಧಿ ತನಯೆ. ಸದ್ಗತಿ ಪ್ರದಾತೆ ಅಂದರೆ ತನ್ನ ಭಕ್ತರಿಗೆ ಅಥವಾ ಸಜ್ಜನರಿಗೆ ಸದ್ಗತಿಯನ್ನು, ಮೋಕ್ಷವನ್ನು ಕೊಡುವಂಥವಳು. ಮಾಯಾ ನೋಡಿ, ಇಲ್ಲಿ ಮಾಯಾ ಅಂತಂದರೆ ಈ ಮಾಯಾ ಅನ್ನೋ ಒಂದು ಇದರಿಂದ ಎಲ್ಲರೂ ವಾಸುದೇವನ ಪತ್ನಿ ಮಾಯಾ, ಮುಕ್ತಿ ಪ್ರಧಾನ ಆದ ವಾಸುದೇವ ರೂಪಿ ಪತ್ನಿ.
ಆಮೇಲೆ ನಾವು ನೋಡ್ತೀವಿ ಸತ್ವರ ತಮೋ ರಜೋ ಗುಣ ಪ್ರಕೃತಿಯೇ ಮಾಯಾ ಅಂತ ಕರೆಸ್ಕೊಳ್ತದೆ. ಈ ಮಾಯಾ ಅನ್ನೋದೇನಂತಂದರೆ ನಮಗೆ ಲಿಂಗದೇಹ ಭಂಗವಾಗುವವರೆಗೂ ಲಕ್ಷ್ಮೀದೇವಿಯ ಮಾಯೆಯಿಂದನೇ, ಈ ದುರ್ಗಾದೇವಿಯ ಮಾಯೆಯಿಂದನೇ ನಾವೆಲ್ಲ ಆವರಿಸಲ್ಪಟ್ಟು ನಮ್ಮ ಅಜ್ಞಾನದ ಒಂದು ಬುದ್ಧಿ, ಮಾತು, ನಮ್ಮ ಒಂದು ನಡವಳಿಕೆ ಇದಕ್ಕೆಲ್ಲ ಇವಳೇ ಕಾರಣಳಾಗಿದ್ದಾಳೆ. ಮಾಯಾ ಸ್ವರೂಪಳು ಅಂತಲೇ ಕರಿತೀವಿ. ಭಗವಂತನ ಮಾಯೆ ಅಂತ ನಾವೇನು ಅಂತೀವಿ ಸಾಮಾನ್ಯವಾಗಿ. ಭಗವಂತ ತನ್ನ ಪತ್ನಿಯನ್ನು ಮಾಯೆ ಅಂತ ಹೇಳಿದೆ, ಅದೇ ಮಾಯೆ ಆವರಿಸಿ ನಿಂತಿದೆ ನಮ್ಮ ಸುತ್ತ. ಆ ರೀತಿ ಪ್ರಕೃತಿಯಲ್ಲಿ ಎಲ್ಲ ನೋಡಿ, ನಾವು ನೋಡ್ತೀವಿ ಜಗತ್ತಿನಲ್ಲಿ ಮೂರು ಮಾತ್ರ ವಸ್ತುಗಳು ಭಿನ್ನ ಭಿನ್ನವಾಗಿದ್ದದ್ದು ನಾವು ನೋಡ್ತೀವಿ. ಯಾವುದು ಅಂತಂದರೆ ಒಂದು ಜೀವ, ಒಂದು ಪ್ರಕೃತಿ ಹಾಗೂ ಈಶ ಏನಂದರೆ ಸರ್ವೋತ್ತಮ. ಈ ಪ್ರಕೃತಿ ಏನಂತಂದ್ರೆ ಭಗವಂತನನ್ನು ಕಾಣಲಿಕ್ಕೆ ಒಂದು ಉಪಾಧಿ, ಮತ್ತು ಜೀವ ಏನಂತಂದ್ರೆ ಸಾಧನೆಗೆ ಬಂದದ್ದು. ಹೀಗಾಗಿ ನಮಗೆ ಸಾಧನೆ ಮಾಡಲಿಕ್ಕೆ ನಮಗೆ ಪ್ರಕೃತಿ ಮಾತೆಯಾದ ಲಕ್ಷ್ಮೀದೇವಿ ಬಹಳ ಮುಖ್ಯ. ಮಾಯಾಂತು ಪ್ರಕೃತಿಂ ವಿದ್ಯಾನ್ ಮಾಯೇನಂತು ಮಹೇಶ್ವರಂ ಏಷ ಮಾಯಾ ಪ್ರಕೃತಿರೇವ ಪ್ರಗೀಯತೆ ಅಂತ ಶ್ರುತಿ ಕೂಡ ಹೇಳ್ತದೆ. ಈ ರೀತಿ ಇವಳ ಮಾಯೆಯನ್ನು ಮೀರೋರು ಯಾರೂ ಇಲ್ಲ. ಮುಖ್ಯವಾಗಿ ನಾವು ಪ್ರಕೃತಿಯಲ್ಲಿ ಕೇಳ್ತಾರೆ ಮಾಯೆ ಅಂತಂದರೆ ಅಂದರೆ ಇಲ್ಲ ಅಂತ ಅರ್ಥ. ಅಯ ಅಂತಂದರೆ ವಿಯೋಗ, ಅಂದರೆ ಶ್ರೀಹರಿಯಿಂದ ಎಂದೂ ವಿಯೋಗವಿಲ್ಲದವಳಿಗೆ, ಆದ್ದರಿಂದ ಇವಳಿಗೆ ಮಾಯಾ ಅಂತ ಕೂಡ ಕರೀತಾರೆ. ಜಯ ಅಂದರೆ ಸಂಕರ್ಷಣ ರೂಪಿ ಪರಮಾತ್ಮನ ಪತ್ನಿಯ ಇದು ಅಂತ ಜಯ. ರಮೆ ಅಂತಂದರೆ ತ್ರಿವಿಕ್ರಮ ರೂಪಿ ಶ್ರೀಹರಿಯ ಪತ್ನಿ ಅಂತ ಹೇಳ್ತಾರೆ. ದಿತಿಜಾತ ನಿಗ್ರಹೆ ಅಂತಂದರೆ ದ್ವಿತೀಯ ಪುತ್ರರಾದ ದುಷ್ಟ ದೈತ್ಯರನ್ನು ಸಂಹಾರ ಮಾಡಿ ಅವರನ್ನು ನಿಗ್ರಹ ಮಾಡ್ತಾಳೆ ಅಂತ ಹೇಳ್ತಾರೆ. ಮತ್ತು ಕಾತ್ಯಾಯಿನಿ ನಾಮಕಳಾಗಿ ದುಷ್ಟರನ್ನು ಸಂಹಾರ ಮಾಡ್ತಾಳೆ. ನಿರ್ಧೂತ ನಿರ್ಧೂತ ಅಂತಂದರೆ ಸದಾ ಸರ್ವದೋಷಗಳನ್ನು ಬಿಡಲ್ಪಟ್ಟವಳು ಅಂತ ನಾವಲ್ಲಿ ಚಿಂತನೆ ಮಾಡ್ತಾ ಉಳಿದ ವಿಷಯಗಳನ್ನು ನಾಳೆ ನೋಡೋಣ. ಯಥಾಮತಿ ಯಥಾಯೋಗ್ಯತ. ಈ ಒಂದು ಸುಳಾದಿಯ ಒಂದು ಅರ್ಥಚಿಂತನೆ ಬಹಳ ಮಹತ್ವದ್ದಾಗಿದೆ. ನಾಮಗಳ ಕ್ರಿಯೆಯಿಂದ ಅವಳ ಗುಣರೂಪ ಕ್ರಿಯೆಗಳು ನಮಗೆ ಅರ್ಥ ಆಗ್ತದೆ. ಈ ನಾಮಚಿಂತನೆ ಬಹಳ ದೊಡ್ಡದು, ಮುಖ್ಯವಾಗಿದ್ದಂತ ಹೇಳ್ತಾ ಮುಂದಿನ ನುಡಿಗಳನ್ನು ನಾಳೆ ದಿನ ಅನುಸಂಧಾನ ಮಾಡೋಣ. ಈ ರೀತಿ ಯಥಾಮತಿ ಯಥಾಯೋಗ್ಯತ ದುರ್ಗಾ ಸುಳಾದಿಯ ಅರ್ಥಚಿಂತನೆಯನ್ನು ಈ ನನ್ನ 4 ನುಡಿ ನಮನಗಳನ್ನು ದುರ್ಗೆ ಅಂತರ್ಗತನಾದ ಲಕ್ಷ್ಮೀ ನರಸಿಂಹನಿಗೆ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ.